ನಂದಿನಿ ಮನಸ್ಸಿಗೆ ನೋವಾಗಿತ್ತು. ಸ್ವರ ಅಮ್ಮನ ಕತೆ ಕೇಳಿ. ಒಂದು ಮಗುವಿಗೆ ಅಮ್ಮ ಇಲ್ಲದೆ ಅವಳು ಹೇಗೆ ಅಮ್ಮನಿಲ್ಲದೆ ನೋವು ಅನುಭವಿಸುತ್ತಿದ್ದಾಳೆ ಎಂದು ಅವಳ ಸ್ಥಾನದಲ್ಲಿ ನಿಂತು ಯೋಚಿಸುತ್ತಾ ಸ್ವರ ರೂಮ್ಗೆ ಹೋಗಿದ್ದಳು. ಸ್ವರ ಒಂದು ಆಟಿಕೆ ಹಿಡಿದು ಮಲಗಿದ್ದಲ್ಲೇ ಆಡುತ್ತಿದ್ದರೆ ನಂದಿನಿ ಕಣ್ಣಲ್ಲಿ ನೀರು ಜಾರಿದ್ದರೆ, ನಂದು ಯಾಕಳ್ತಿದ್ದೀಯಾ ಎಂದ ಮಗು ನೋಡಿ. ಏನಿಲ್ಲ ಎಂದು ಮುದ್ದಿಸುವಷ್ಟರಲ್ಲಿ ಅವಳ ರೂಮ್ಗೆ ಇಬ್ಬರು ಬಾಡಿಗಾರ್ಡ್ ಬಂದಿದ್ದರು. ಇದೇನು ಎಂದು ನೋಡುತ್ತಿದ್ದರೆ ಹಿಂದೆಯಿಂದ ಮತ್ತೊಬ್ಬ ಬಾಡಿಗಾರ್ಡ್ ವೀಲ್ಚೇರ್ ಹಿಡಿದು ಬಂದಿದ್ದ. ಅವರನ್ನು ನೋಡುತ್ತಿದ್ದ ನಂದಿನಿ, ಪರವಾಗಿಲ್ಲ, ಇವರಪ್ಪ ಎಷ್ಟೇ ಸಿಡುಕುತ್ತಾ ಇದ್ರೂ ಮಗುಗೆ ಜೀವನೇ ಬಿಡ್ತಾರೆ ಎಂದುಕೊಂಡು ವೀಲ್ಚೇರ್ ಮೇಲೆ ಮಗುವನ್ನು ಕೂರಿಸಿಕೊಂಡು ರೂಮ್ನಿಂದ ಆಚೆ ಬಂದಿದ್ದಳು. ಬಾಡಿಗಾರ್ಡ್ ಮಾತ್ರ ಅಲ್ಲೇ ಉಳಿದಿದ್ದರು. ನಂದಿನಿ ಮಗುವಿಗೆ ವೀಲ್ಚೇರ್ ಸಿಕ್ಕ ಖುಷಿಯಲ್ಲಿ ಪ್ರತಿದಿನ ಮಗುವನ್ನು ಮನೆ ಸುತ್ತ ಸುತ್ತಾಡಿಸುತ್ತಾ ಆಟವಾಡಿಸುತ್ತಾ ವರಾಂಡವನ್ನೆಲ್ಲ ಸುತ್ತಿಸುತ್ತಾ ಆಟವಾಡಿಸುತ್ತಿದ್ದಳು. ಹೀಗೆ ಒಂದು ದಿನ ಆಟವಾಡಿಸುವಾಗ ಒಂದು ಕಪ್ಪು ಬಣ್ಣದ ಕಾರ್ ಬಂದು ನಿಂತಿತ್ತು. ಅವಳ ಕಣ್ಣು ಕಾರ್ ಕಡೆ ಸಾಗಿತ್ತು. ಕಪ್ಪು ಬಣ್ಣದ ಸೂಟ್ನಲ್ಲಿ ಮಿಂಚುವ ಶೂ ತೊಟ್ಟು ಇಳಿದಿದ್ದ ದತ್ತು. ಮೊನ್ನೆ ರಾಕ್ಷಸನ ರೀತಿ ಕಾಣಿಸ್ತಿದ್ದ, ಇವತ್ತೇನು ಸೂಟು ಬೂಟು ಹಾಕಿ ಈ ರೀತಿ ಕಾಣಿಸ್ತಿದ್ದಾನೆ ಎಂದುಕೊಂಡಳು. ಆದರೂ ಅವನನ್ನು ನೋಡಿದಂತೆ ಮಗು ಕಡೆ ತಿರುಗಿದಳು. ದತ್ತು ಕಾರಿನಿಂದ ಇಳಿದವನು ನೇರ ಅಲ್ಲೇ ಇದ್ದ ಸ್ವರ ಬಳಿಗೆ ಬಂದಿದ್ದ. ಆದರೆ ಇದು ನಂದಿನಿಗೆ ಗೊತ್ತಾಗಲಿಲ್ಲ. ಕಾರ್ ಕಾರಿಡಾರ್ನಿಂದ ಸಾಗಿದ ಸೌಂಡ್ ಕೇಳಿಸಿ ದತ್ತು ಹೋದ ಎಂದು ಯೋಚಿಸಿ ಮೌನ ಮುರಿದು ಸ್ವರ ನಗಿಸುತ್ತಾ ಹಿಂದೆ ಓಡಲು ಯಾರಿಗೋ ತಾಗಿ ಬೀಳುವಂತಾಗಿದ್ದಳು. ಆದರೆ ಅವಳ ಅನುಭವದಲ್ಲಿ ಆಕೆ ಯಾವುದೋ ಗೋಡೆಗೆ ಗುದ್ದಿದ್ದೇನೆ ಎಂದುಕೊಂಡು ಭಯಪಟ್ಟಿದ್ದಳು. ಭಯದಿಂದ ಕಣ್ಣು ಮುಚ್ಚಿದ್ದ ನಂದಿನಿ ಕೆಳಗೆ ಬೀಳದೇ ಇದ್ದಿದ್ದು ಅರ್ಥ ಮಾಡಿಕೊಂಡು ಕಣ್ಣು ತೆರೆದರೆ ಕಣ್ಣು ಮುಂದೆ ಕಂಡ ದೃಶ್ಯ ಕಂಡು ಮತ್ತೆ ಕಣ್ಣು ಮುಚ್ಚಿದ್ದಳು. ಯಾಕೆ ಅಂದರೆ ಆಕೆ ದತ್ತು ತೋಳಲ್ಲಿ ಬಿದ್ದಿದ್ದಳು. ದತ್ತು ಅವಳನ್ನು ಮೇಲೆದ್ದು ನಿಲ್ಲಿಸುತ್ತಾ ಹೇಳಿದ್ದ, ನಿಂಗೆ ಯಾರಿಗಾದ್ರೂ ಗುದ್ದಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ವಾ? ಇಲ್ಲ ತಿಂದೂಟ ಅರಗೋದೇ ಇಲ್ವಾ? ಹೋಗಿ ಬಂದು ಗುದ್ದೋದೇ ಮಾಡ್ತೀಯಾ? ನಿನ್ನ ನಂಬಿ ನಾನು ಈ ಮಗಳನ್ನ ವಹಿಸಿದ್ದೀನಲ್ಲ ಎಂದು ಸಿಟ್ಟು ಮಾಡಿಕೊಂಡರೆ ನಂದಿನಿ ಮತ್ತೆ ಏನು ತಾನೇ ತಪ್ಪು ಮಾಡಿದ್ರೂ ಅವನ ಮೇಲೆ ರೇಗುತ್ತಾ, ಏನು ನಾನು ಬಂದು ಗುದ್ದುದ್ನಾ? ನಾನು ನೀನಿದ್ದ ಜಾಗಕ್ಕೆ ಬಂದು ಗುದ್ದಿದ್ದೀನಾ? ಇಲ್ಲ ತಾನೇ? ನೀನಿದ್ದಿರೋ ಜಾಗದಿಂದ ನಾನಿರೋ ಜಾಗಕ್ಕೆ ಬಂದಿರೋದು, ನೋಡ್ಕೊ ಒಂದ್ಸರಿ ಎಂದರೆ ದತ್ತು ಒಮ್ಮೆ ಸುತ್ತ ಕಣ್ಣಾಡಿಸಿ ಹೌದು ಅಲ್ವಾ ಎಂದುವಂತೆ ನೋಡಿಕೊಂಡಿದ್ದ. ಹಾಗಂದ್ರೆ ನೀನಿರೋ ಜಾಗಕ್ಕೆ ಬೇರೆ ಯಾರೇ ಬಂದರೂ ಗುದ್ದುತ್ತಾ ಇರೋದೇನಾ ಅಂದಿದ್ದ. ಅವನ ಮಾತಿಗೆ ನಂದಿನಿ ಮಾತನಾಡುವ ಮೊದಲೇ ಸ್ವರ, ನಂದು ನೀನು ಸುಮ್ಮನಿರು ಪಾಪ್ಸಿ ಹಂಗೆ ಎಂದಿದ್ದಳು. ದತ್ತುಗೆ ಸ್ವರ ಮಾತು ಕೇಳಿ ನಂದಿನಿ ಜೊತೆ ಜಗಳ ಆಗಿದ್ದೇ ಮರೆತು ಬಿಟ್ಟ. ಅವನಿಗೆ ಒಂದು ರೀತಿ ಖುಷಿಯಾಗಿತ್ತು. ಯಾಕೆಂದರೆ ವರ್ಷಗಳ ನಂತರ ಸ್ವರ ಪಾಪ್ಸಿ ಎಂದಿದ್ದಳು. ಒಂದರ ನಂತರ ಮತ್ತೊಂದು ಖುಷಿ ಎನ್ನುವಂತೆ ನಂದಿನಿ ಬಂದ ಮೇಲೆ ಅವನ ಜೀವನದಲ್ಲಿ ಖುಷಿ ವಿಚಾರಗಳೇ ನಡೆಯುತ್ತಿದ್ದವು ಅನ್ನಿಸುತ್ತಿತ್ತು. ಹಾಗಾಗಿ ತನಗಿದ್ದ ಸಿಟ್ಟೆಲ್ಲವನ್ನೂ ಮರೆತು ಅಲ್ಲೇ ಇದ್ದ ಸ್ವರಾಗೆ ಮುತ್ತಿಟ್ಟು ಜಗಳ ಮುಂದುವರಿಸುವುದು ಇಷ್ಟವಾಗದೆ ಕೋಟ್ ತೋಳಿಗೇರಿಸಿಕೊಂಡು ಹೋಗಿದ್ದ. ನಂದಿನಿ ಮತ್ತು ಸ್ವರ ಒಬ್ಬರಿಗೊಬ್ಬರು ಕೈ ತೊಟ್ಟುಕೊಂಡು ಖುಷಿ ಪಟ್ಟರೆ ಚೇತು ದೂರದಿಂದ ಇದನ್ನು ನೋಡುತ್ತಿದ್ದ. ಪರವಾಗಿಲ್ಲ, ನೋಡೋಕೆ ಸಾಫ್ಟ್ ಹುಡುಗಿ ಥರ ಕಾಣಿಸ್ತಾರೆ, ಆದರೂ ಚುರುಕು ಮೆಣಸಿನ್ಕಾಯಿ ಥರ ಮಾತಾಡ್ತಾರೆ. ಯಾರಿಗೂ ಹೆದರದ ನಮ್ಮ ಬಾಸ್ನ ಬಾಯನ್ನ ಬೆಣ್ಣೆ ಮೇಲಿನ ಕೂದಲು ತೆಗೆದಷ್ಟೇ ಈಸಿಯಾಗಿ ಮುಚ್ಚಿಸ್ಬಿಟ್ರಲ್ಲ. ಏನಾದರೂ ನಾನು ಇವರಿಗೆ ಲೈನ್ ಹಾಕ್ತಾ ಇದ್ದೀನಿ ಅಂತ ಗೊತ್ತಾದರೆ ಅದೇ ಮೆಣಸಿನಕಾಯಿನ ನನ್ನ ಕಣ್ಣಿಗೆ ಹಾಕಿ ಫೋಟೋಗೆ ಹೂವಿನ ಹಾರ ಹಾಕ್ತಾರೋ ಏನೋ ಎಂದುಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ. ಹೀಗೆ ವಾರಗಳೇ ಕಳೆದಿದ್ದವು. ನಂದಿನಿ ಅಷ್ಟರಲ್ಲಿ ಮನೆಯ ಅಲ್ಲಿನ ವಿಚಾರಗಳು ಅಷ್ಟೋ ಇಷ್ಟೋ ಅರ್ಥವಾಗಿತ್ತು. ದತ್ತು ಎಂದರೆ ಸ್ವರಾಗೆ ಭಯ ಇಲ್ಲ, ಬದಲಿಗೆ ಯಾವುದೋ ಬೇಸರ. ಹಾಗಾಗಿ ಅವಳು ದತ್ತು ಬಳಿ ನೇರವಾಗಿ ಮಾತನಾಡುವುದಿಲ್ಲ. ಜೊತೆಗೆ ದತ್ತುಗೆ ಸ್ವರ ಎಂದರೆ ಪ್ರಾಣ. ಅವನು ಹೊರಗಿನ ಜಗತ್ತಿಗೆ ರಾಕ್ಷಸ, ಆದರೆ ಮನೆಯಲ್ಲಿ ಕಾಮಧೇನು ರೀತಿ ಇರುತ್ತಾನೆ. ತನ್ನ ಮಗಳ ಖುಷಿಯ ಮುಂದೆ ಅವನಿಗೆ ಬೇರೆಲ್ಲವೂ ಶೂನ್ಯವೇ ಆಗಿತ್ತು. ತಾನು ಎಷ್ಟೇ ಬ್ಯುಸಿ ಇದ್ದರೂ ದಿನಕ್ಕೆ ಒಂದು ಬಾರಿಯಾದರೂ ಸ್ವರ ಮುಖ ನೋಡಿ ಮುಟ್ಟಿಯಾದರೂ ಅವನ ದಿನ ಮುಗಿಯುತ್ತಿರಲಿಲ್ಲ. ಆದರೆ ಇದೆಲ್ಲವನ್ನು ಆಕೆ ನಿದ್ದೆಯಲ್ಲಿದ್ದಾಗಲೇ ಹೆಚ್ಚು ಮಾಡುತ್ತಿದ್ದ. ಜೊತೆಗೆ ಅವಳ ರೂಮ್ಗೆ ನಂದಿನಿಗೆ ಒಂದೇ ರೀತಿಯ ಸಿಂಗಲ್ ಬೆಡ್ ಕೂಡ ಮಾಡಿಸಿಕೊಟ್ಟಿದ್ದ, ನಂದಿನಿ ಕೇಳಿದ್ದಳು ಎಂದು. ಆದರೆ ವಿಪರ್ಯಾಸ. ಹೀಗಾಗಿಯೇ ನಂದಿನಿ ಮತ್ತು ದತ್ತು ಮಧ್ಯೆ ಸಣ್ಣ ಪುಟ್ಟ ಕೋಳಿ ಜಗಳ ದಿನವಿಡೀ ನಡೆಯುತ್ತಲೇ ಇತ್ತಿತ್ತು. ಆದರೆ ಅವನು ಎಷ್ಟು ಡೇಂಜರಸ್ ಎಂದು ಕಣ್ಣಾರೆ ನೋಡಿದ್ದ ನಂದಿನಿ ಈ ಮನೆಯಲ್ಲಿರೋ ತನಕ ಏನೂ ಮಾಡದೇ ಇರಬಹುದು. ಆದರೆ ಇವನನ್ನು ಇದೇ ರೀತಿ ನಾನು ಪ್ರತಿದಿನ ಗೋಳಿಕೊಳ್ತಾ ಇದ್ರೆ ಈತ ನಾನು ಮನೆಯಿಂದ ಆಚೆ ಹೋದ ಮೇಲಾದರೂ ಏನಾದರೂ ಮಾಡಿಬಿಟ್ರೆ ಅಂದ್ಕೊಳ್ತಾ ಸ್ವಲ್ಪ ಸೈಲೆಂಟಾಗಿಯೇ ಇರಲು ಶುರು ಮಾಡಿದ್ದಳು. ಇನ್ನು ಸ್ವರ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದಳು. 2 ದಿನಕ್ಕೆ ಒಮ್ಮೆ ಡಾಕ್ಟರ್ ರಮೇಶ್ ಬಂದು ಸ್ವರ ಹೆಲ್ತ್ ಚೆಕಪ್ ಮಾಡಿ ಹೋಗುತ್ತಿದ್ದರು. ದಿನದ 24 ಗಂಟೆಯೂ ಸ್ವರ ಬಳಿಯೇ ಇರುತ್ತಿದ್ದ ನಂದಿನಿ ಆಕೆ ಇರುವ ತನಕವಾದರೂ ಸ್ವರಾಗೆ ಹೆಚ್ಚು ಖುಷಿ ನೀಡಿ ಅವಳನ್ನು ಸಂತೋಷಪಡಿಸಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಅದಕ್ಕೆ ತಕ್ಕಂತೆಯೇ ನಡೆದುಕೊಳ್ಳುತ್ತಿದ್ದಳು. ಹೀಗೆ ಒಂದು ದಿನ ನಂದಿನಿ ಸ್ವರಾಗೆ ಊಟ ತಿನ್ನಿಸುವಾಗ
ಸ್ವರ ನಂದಿನಿಗೆ ಕೇಳಿದ್ದಳು. ನಂದು, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಎಂದು. ಅವಳ ಪ್ರಶ್ನೆಗೆ ನಗುತ್ತಾ, ಹೌದು, ನಿನಗಿಂತ ಬೆಸ್ಟ್ ಫ್ರೆಂಡ್ ನನಗೆ ಯಾರೂ ಇಲ್ಲ ಎಂದಿದ್ದಳು ನಂದಿನಿ. ಹಾಗಿದ್ದರೆ ನನ್ನ ಪೂಲ್ ಹತ್ರ ಕರ್ಕೊಂಡು ಹೋಗು ಅಂದಳು ಸ್ವರ. ಸ್ವರ ಪೂಲ್ ಬಳಿ ಹೋಗಬಾರದು ಎಂದು ರಿಸ್ಟ್ರಿಕ್ಷನ್ ಹಾಕಲಾಗಿತ್ತು ದತ್ತು. ಆದರೆ ಈ ವಿಚಾರ ನಂದಿನಿಗೆ ಗೊತ್ತಿರಲಿಲ್ಲ. ಅದಲ್ಲದೆ ನಂದಿನಿ ಇಷ್ಟು ದಿನ ಆದರೂ ಪೂಲ್ ಎಲ್ಲಿದೆ ಅನ್ನೋದನ್ನೇ ನೋಡಲಿಲ್ಲ. ಹಾಗಾಗಿ ಆಕೆ ಕುತೂಹಲದಿಂದ ಕೇಳಿದ್ದಳು, ಎಲ್ಲಿದೆ ಅದು ಎಂದು. ಮನೆಯ ಹಿಂಭಾಗ ಎಂದು ಸ್ವರ ಕೈಯಲ್ಲೇ ಸನ್ನೆ ಮಾಡಿ ತೋರಿಸಿದ್ದಳು. ಪೂಲ್ನ ವಿಚಾರ ತಿಳಿಯದ ನಂದಿನಿ, ಸರಿ, ಆದರೆ ನೀನು ನೀರಲ್ಲಿ ಆಟ ಆಡೋ ಹಾಗೆ ಇಲ್ವಲ್ಲ ಅಂದು ನಂದಿನಿ. ನಾನು ಆಟ ಆಡಲ್ಲ, ಆದರೆ ಅಲ್ಲಿ ನಾನು ಕೂತ್ಕೊಳ್ತೀನಿ, ನೀನು ಕತ್ಕೊಂಡು ಹೋಗು ಎಂದಿದ್ದಳು ಮುದ್ದು ಸ್ವರ. ಅವಳ ಮಾತು ಕೇಳಿ ಮಗು ಖುಷಿ ಕೊಡೋ ವಿಚಾರ ಅಲ್ವಾ ಎಂದು ಮಗುವನ್ನು ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ವರಾಂಡಕ್ಕೆ ಹೋಗಿದ್ದಳು. ಅಲ್ಲಿದ್ದ ಸ್ವರ ತೋರಿಸಿದ್ದ ದಾರಿಯಲ್ಲೇ ಪೂಲ್ ಬಳಿ ಹೋಗಿದ್ದಳು ನಂದಿನಿ. ಸ್ವರ ಹೇಳಿದಂತೆ ಇಷ್ಟಪಡುವಂತೆ ಪೂಲ್ ಇದ್ದ ಜಾಗ ಸುತ್ತಮುತ್ತ ಅಷ್ಟು ಸುಂದರವಾಗಿತ್ತು. ಅಲ್ಲದೆ ಅಲ್ಲಿ ಹೊರಗಿನ ಸ್ವಲ್ಪ ಪ್ರಪಂಚವೂ ಕಾಣಿಸುತ್ತಿತ್ತು. ತುಂಬ ಹೊತ್ತು ಇಬ್ಬರು ಪೂಲ್ ಬಳಿಯೇ ಆಟವಾಡಿ ಕುಣಿದು ಕುಪ್ಪಳಿಸಿದ್ದರು. ಸಂಜೆಯಾಗುತ್ತಿದ್ದಂತೆ ಸ್ವರ ಮಾತ್ರ ಮನೆಗೆ ಬರಲು ನಿರಾಕರಿಸಿದಳು. ನಂದಿನಿ ತುಂಬ ಪ್ರೀತಿಯಿಂದ ಕೇಳಿಕೊಂಡ ನಂತರವೂ ಸ್ವರ ಬರಲು ನಿರಾಕರಿಸಿದ್ದರಿಂದ ಆಕೆ ಇನ್ನೂ ಸ್ವಲ್ಪ ಹೊತ್ತು ಸ್ವರ ಜೊತೆ ಕುಳಿತು ಆಟವಾಡಲು ಒಪ್ಪಿದ್ದಳು ನಂದಿನಿ. ಆದರೆ ಅಷ್ಟರಲ್ಲಿ ಮನೆಗೆ ಬಂದಿದ್ದ ದತ್ತು. ಸ್ವರ ರೂಮ್ಗೆ ಹೋಗಿ ನೋಡಿದ್ದ. ರೂಮಿನಲ್ಲಿ ಸ್ವರ ಕಾಣಲಿಲ್ಲ. ನಂತರ ಅವನು ನಂದಿನಿ ರೂಮ್ ಕಡೆ ಹೋಗಿದ್ದ. ಅಲ್ಲೂ ಸಹ ಇಬ್ಬರೂ ಕಾಣಲಿಲ್ಲ. ಅವನಿಗೆ ಯಾಕೋ ಮನಸ್ಸು ವಿಚಲಿತವಾಗಿತ್ತು. ಅವನು ಇಡೀ ಮನೆಯಲ್ಲಿನ CCTV ಫುಟೇಜ್ ನೋಡಿದ್ದ. ಎಲ್ಲೂ ಅವರಿಬ್ಬರ ಫೇಸ್ ಕಾಣಲಿಲ್ಲ. ಅವನಿಗೆ ಕ್ಷಣ ಮಾತ್ರದಲ್ಲಿ ತಾಳ್ಮೆ ಎನ್ನುವುದು ಕಳೆದು ಹೋಗಿತ್ತು. ಹಿಂದಿನ ಫುಟೇಜ್ ನೋಡುವಷ್ಟು ಅವನು ತಾಳ್ಮೆ ಹೊಂದಿರಲಿಲ್ಲ. ಅವನು ಬಾಡಿಗಾರ್ಡ್ಸ್ಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದ. ಅವರಿಗೆ ಮಗು ಮತ್ತು ನಂದಿನಿ ಆಚೆ ಹೋಗಿಲ್ಲ ಅನ್ನೋದನ್ನು ಖಚಿತ ಮಾಡಿಕೊಂಡಿದ್ದ. ಎಲ್ಲರೂ ನಂದಿನಿ ಮತ್ತು ಮಗು ಪೂಲ್ನಲ್ಲಿದ್ದಾರೆ ಎನ್ನುವುದನ್ನು ಕಂಡುಹಿಡಿಯಲು ತುಂಬ ಸಮಯ ಆಗಲಿಲ್ಲ. ಆ ಕೂಡಲೇ ದತ್ತು ಅಲ್ಲಿಂದ ಪೂಲ್ ಬಳಿ ಓಡಿ ಹೋಗಿದ್ದ. ಪೂಲ್ ಬಳಿ ನಂದಿನಿ ಮತ್ತು ಸ್ವರ ಜೊತೆಯಾಗಿ ಬಾಲ್ನಲ್ಲಿ ಆಡುತ್ತಿದ್ದರೆ ಅವರ ಸುತ್ತ ಬಾಡಿಗಾರ್ಡ್ಗಳು ಸುತ್ತುವರೆದಿದ್ದರು. ಯಾವುದೋ ಕ್ರೈಮ್ ಮಾಡಿದ ವ್ಯಕ್ತಿಯನ್ನು ಸುತ್ತುವರೆದಂತೆ. ನಂದಿನಿ ಒಮ್ಮೆ ಬಾಡಿಗಾರ್ಡ್ನನ್ನು ನೋಡಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಅಲ್ಲಿಗೆ ಓಡುತ್ತಲೇ ಬಂದಿದ್ದ ದತ್ತು ಸ್ವರ ಕಂಡೊಡನೆ ಅಪ್ಪಿ ಮುತ್ತಿಟ್ಟಿದ್ದ. ಬೇಗ ಬೇಗ ಅವನು ಚೇತುಗೆ ಸನ್ನೆ ಮಾಡಿದ ಕೂಡಲೇ ಚೇತು ಬಂದು ದತ್ತು ಕೈಯಿಂದ ಸ್ವರ ಪಡೆದು ಅಲ್ಲೇ ಇದ್ದ ನಂದಿನಿಯನ್ನು ಅಯ್ಯೋ ಪಾಪ ಎನ್ನುವಂತೆ ಸಪ್ಪೆ ಮುಖ ಮಾಡಿ ನೋಡಿ ಮಗುವನ್ನು ಎತ್ತುಕೊಂಡು ಅಲ್ಲಿಂದ ಹೊರಟು ಹೋಗಿದ್ದ. ಇದೆಲ್ಲವನ್ನು ಹೊಸದಾಗಿ ನೋಡುತ್ತಿದ್ದ ನಂದಿನಿ ಆಶ್ಚರ್ಯದ ಜೊತೆಗೆ ಅವಳೆದುರು ಬರುತ್ತಿದ್ದ ದತ್ತುವಿನ ಕ್ರೋಧ ತುಂಬಿದ ಮುಖ ಕಂಡು ತಡಬಡಿಸಿಬಿಟ್ಟಿದ್ದಳು. ಅವಳು ಮೊದಲ ದಿನ ದತ್ತು ನೋಡಿದ್ದ ಅದೇ ಮುಖ ಮತ್ತೆ ಇಂದು ನೋಡಿದ್ದಳು. ಅವನು ಬಂದಿದ್ದೆ ನಂದಿನಿ ಕೈ ಹಿಡಿದು ಕೇಳಿದ್ದ, ನಿನಗೆ ನಾನು ಹೇಳಿದ್ದೆ ಅಲ್ವಾ ಲಿಮಿಟ್ ಕ್ರಾಸ್ ಮಾಡಬೇಡ ಅಂತ. ನಿನ್ನ ಕೆಲಸ ಏನಿದ್ರು ಮಗುವಿನ ಇಂಜುರಿ ನೋಡ್ಕೊಳ್ಳೋದು. ಅದನ್ನು ಬಿಟ್ಟು ಈ ಬೇಕಿಲ್ಲದ ಕೆಲಸ ಮಾಡೋಕೆ ಹೇಳಿರೋರಾದರೂ ಯಾರು? ಹೇಳು, ನಿನಗೆ ನಾನು ಹೇಳಿರೋ ಕೆಲಸ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ಮಾಡೋಕೆ ಈ ಮನೆಯಲ್ಲಿ ಇರೋದಕ್ಕೆ ದುಡ್ಡು ಕೊಟ್ಟಿದ್ದಾರಾ ಯಾರಾದರೂ? ಬೇಡದೇ ಇರೋ ಕೆಲಸ ಮಾಡೋದ್ರಿಂದ ನಿನಗೆ ಆದಾಯ ಇದ್ದರೆ ತಾನೇ ಬೇಡದೇ ಇರೋ ಕೆಲಸ ಮಾಡೋಕ್ಕಾಗೋದು. ನನ್ನ ಕಣ್ ತಪ್ಪಿಸಿ ನೀನು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನು ಇಲ್ಲಿ ತನಕ ಮಗುವನ್ನು ಕರ್ತ್ಕೊಂಡು ಬಂದಿದ್ದೀಯಾ ಅಂದರೆ ನೀನು ತುಂಬ ಚಾಲಾಕಿ ಇರಬೇಕು. ಹೇಳು, ಯಾರು ನಿನಗೆ ದುಡ್ಡು ಕೊಟ್ಟಿರೋದು? ನನ್ನ ಮಗಳ ಇಲ್ಲಿ ತನಕ ಕರ್ಕೊಬರೋಕ್ಕೆ ಹೇಳಿರೋರಾದರೂ ಯಾರು ನಿನಗೆ ಎಂದು ಕೇಳುತ್ತಿದ್ದರೆ ಅವನ ಕಂಠದಲ್ಲಿ ಬಿಸಿ ಕಾರ್ಕಾಟಕವೇ ಚೆಲ್ಲುವಂತೆ ದನಿ ಹೊರಬರುತ್ತಿದ್ದರೆ ಅವನ ಕೈಗಳು ಕಬ್ಬಿಣದ ಸಲಾಕೆ ರೀತಿ ಅವಳ ಕೈಯನ್ನು ಬಂಧಿಸಿತ್ತು. ಹೀಗೆ 1-10 ನಿಮಿಷ ಹಿಡಿದಿದ್ದರೆ ಕೈಯೇ ಮುರಿದು ಹೋಗುತ್ತದೇನೋ ಅನ್ನಿಸುವಂತಿತ್ತು ಅವನ ಹಿಡಿತ. ದತ್ತು ಮಾತಿಗೆ ತಲಾಬುಡ ಅರ್ಥವಾಗದೇ ಇದ್ದ ನಂದಿನಿ ಅವನಿಂದ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಕೇಳಿದಳು, ನಿನಗೆ ನಿಜ ತಲೆ ಚೆನ್ನಾಗಿದೆಯಾ ಇಲ್ಲ ಕೆಟ್ಟೋಗಿದೆಯಾ? ನಾನು ಇಲ್ಲಿ ಕೆಲಸಕ್ಕೆ ಬಂದಿರೋದೇ ಅವಳ ಇಂಜುರಿ ನೋಡೋಕ್ಕೆ, ಅದು ನಿಜ. ಆದರೆ ಅವಳಿಗೆ ಇಷ್ಟ ಆಗೋ ರೀತಿ ಸ್ವತಂತ್ರ ಕೊಡೋದೇ ಅವಳನ್ನು ಬಂಧಿಸಿರೋದು ನೋಡಿದ್ರೆ ಮಗುವಿಗೆ ಒಂದಿಷ್ಟು ಸಂತೋಷದ ಕ್ಷಣನಾದರೂ ನಾನು ಇರೋ ತನಕ ನೀಡೋಣ ಅಂತ ಅಂದ್ಕೊಂಡೆ. ಅದು ನನಗೆ ತಪ್ಪು ಅನ್ನಿಸ್ಲಿಲ್ಲ. ನಿನ್ನ ಪ್ರಕಾರ ಪ್ರತಿಯೊಂದನ್ನು ದುಡ್ಡಿಂದಾನೇ ತಗೋಬೋದು, ದುಡ್ಡಿಂದಾನೇ ಆಗುತ್ತೆ ಅನ್ನೋದಾಗಿದ್ದರೆ ನಿನ್ನ ಮಗಳನ್ನ ನೀನು ಕದ್ದು ಮುಚ್ಚಿ ನೋಡಿ ಮುದ್ದಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಎಲ್ಲ ನಿನ್ನ ಥರ ದುಡ್ಡಿಗಾಗಿ ಮಾತ್ರ ಬದುಕೋದಿಲ್ಲ. ಮನುಷ್ಯನಿಗೆ ಬದುಕಿರುವಾಗ ಮನುಷ್ಯತ್ವಕ್ಕೆ, ಸಂಬಂಧಗಳಿಗೆ, ಮಕ್ಕಳು, ಮನೆಗಾಗಿ, ಅಪ್ಪ ಅಮ್ಮನಿಗಾಗಿ, ಜೊತೆ ಹುಟ್ಟದವರಿಗಾಗಿಯೂ ಬದುಕ್ತಾರೆ. ಅದೆಲ್ಲ ನಿನಗೆಂಗೆ ಅರ್ಥ ಆಗಬೇಕು? ವರ್ಷಗಟ್ಟಲೆ ಪ್ರೀತಿಯಿಂದ ಸಾಕಿದ ಯಾರದೋ ಮಗನನ್ನು ಒಂದೇ ಬುಲೆಟ್ನಲ್ಲಿ ಒಂದೇ ಬಾರಿ ಒಂದು ಜೀವವನ್ನು ತೆಗೆಯುವಂಥ ನಿನ್ನಂಥ ರಾಕ್ಷಸರಿಗೆ ಒಂದು ಮನುಷ್ಯನ ಮನುಷ್ಯತ್ವದ ಬೆಲೆ ಗೊತ್ತಾಗೋದಾದರೂ ಯಾವಾಗ ಅಲ್ವಾ? ಎಲ್ಲ ದುಡ್ಡಿಂದಲೇ ಆಗುತ್ತೆ ಅನ್ನೋ ನಿನ್ನಂಥ ಮೃಗಕ್ಕೆ ಎಲ್ಲಿ ಗೊತ್ತಾಗಬೇಕು ಹೇಳು? ಒಂದು ಮನಸ್ಸನ್ನು ಖುಷಿ ಪಡಿಸೋದಕ್ಕೆ ಅದಕ್ಕಿಂತ ಮೀರಿದ್ದು ಸ್ವಾತಂತ್ರ್ಯ ಅನ್ನೋದು ನಿನಗೆಲ್ಲಿ ಗೊತ್ತಾಗಬೇಕು? ದುಡ್ಡಿಗಾಗಿ ಅಲ್ಲ, ಮನಸ್ಸಾಕ್ಷಿಗಾಗಿ ಕೆಲಸ ಮಾಡ್ತೀನಿ ನಾನು. ಮೊದಲ ದಿನ ಕೂಡ ಹೇಳಿದ್ದೆ ನಾನು.
ನನ್ನ ಪೇಷಂಟ್ಗಳು ನನಗೆ ದೇವರ ರೀತಿ ಅಂತ. ನಿನಗೆ ಇಷ್ಟ ಇಲ್ಲ ಅಂದರೆ ನಿನ್ನ ಇಷ್ಟದಂತೆ ನಿನ್ನ ವೃತ್ತಿಧರ್ಮವನ್ನು ಬದಲಾಯಿಸಿಕೊಳ್ಳೋಕೆ ನನಗೆ ಬರೋದಿಲ್ಲ. ನಿನ್ನ ಆಜ್ಞೆಗೆ ಕುಣಿಯೋನು ಬೇರೆ ನರ್ಸ್ ಯಾವಾದರೂ ಇದ್ದರೆ ಅವರನ್ನು ವ್ಯವಸ್ಥೆ ಮಾಡಿಕೊ. ನಾನು ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂಥವಳಲ್ಲ. ನನ್ನ ಕೆಲಸಕ್ಕೆ ನೀನು ಫಿಕ್ಸ್ ಮಾಡಿರೋ ಅಮೌಂಟನ್ನು ನಾನು ನಿನಗೆ 2 ದಿನದಲ್ಲಿ ಹಿಂದಿರುಗಿಸಿ ಕೊಡ್ತೀನಿ. ಆದರೆ ಈ ರೀತಿ ಜೈಲಿನಲ್ಲಿ ನನಗೆ ಬದುಕೋಕೆ ಬರೋದಿಲ್ಲ. ನಿನಗೆ ಮನಸ್ಸಿದ್ರೆ ನಿನ್ನ ಮಗಳನ್ನು ಖುಷಿಯಾಗಿ ಬೆಳೆಸೋಕೆ ಪ್ರಯತ್ನ ಪಡು. ಅದು ನಿನ್ನ ದುಡ್ಡಿಂದ ಈ ದರ್ಪದಿಂದ ಆಗೋದಿಲ್ಲ. ಅಲ್ಲಿ ನೋಡು, ಆ ಮರದ ಮೇಲೆ ಕುಳಿತಿರೋ ಆ ಹಕ್ಕಿಯಾದರೂ ತನ್ನದೇ ಇಚ್ಛೆಗೆ ತಕ್ಕಂತೆ ಬದುಕ್ತದೆ. ಅಷ್ಟಾದರೂ ಪುಣ್ಯ ನಿನ್ನ ಮಗಳಿಗೆ ಕೊಡು ಎನ್ನುತ್ತಾ ಕಷ್ಟಪಟ್ಟು ಕೈ ಬಿಡಿಸಿಕೊಳ್ಳುತ್ತಿದ್ದ ನಂದಿನಿ ದತ್ತು ಮುಖ ನೋಡಿದರೆ ಅವನ ಮುಖದಲ್ಲಿ ಇನ್ನೂ ಕ್ರೋಧ ಕುಣಿಯುತ್ತಿತ್ತು. ಅವನನ್ನು ನೋಡುತ್ತಾ ಧೈರ್ಯವಾಗಿಯೇ ಬಿಡು ನನ್ನ ಕೈನ ಎಂದರೆ ದತ್ತು ಅವಳ ದನಿಗೆ ಪಟ್ಟನೆ ಕೈ ಬಿಟ್ಟಿದ್ದ. ಅವನು ಹಿಡಿದಿದ್ದ ಜಾಗ ಪೂರ್ತಿ ಸುಟ್ಟಂತೆ ಕೆಂಪಾಗಿತ್ತು. ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿದಂತೆ ಕಪ್ಪಾಗಿ ಕೂಡಿತ್ತು. ಅವಳು ಆಕೆಯ ಕೈ ನೋಡಿಕೊಳ್ಳುತ್ತಾ, ನೋಡು ಹೇಗಾಗಿದೆ ನನ್ನ ಕೈ. ನೀನು ಮನುಷ್ಯನ ಈ ರೀತಿ ಹಿಂಸೆ ಕೊಟ್ಟರೆ ಯಾರು ತಾನೇ ನಿನ್ನ ಜೊತೆ ಇರ್ತಾರೆ ಹೇಳು. ಅದಕ್ಕೆ ದೇವರು ನಿನ್ನ ಹೆಂಡ್ತಿನ ಅಂದ್ಲು ಅಷ್ಟೇ. ಅಷ್ಟರಲ್ಲಿ ಅವಳ ಕೆನ್ನೆಗೆ ಜೋರಾಗಿ ಏಟು ಬಿದ್ದಿತ್ತು. ಸ್ಟಾಪ್, ಸ್ಟಾಪ್ ಅಂದರೆ ಸ್ಟಾಪ್, ಅಷ್ಟೇ, ಇದಕ್ಕೂ ಮೀರಿ ಮಾತಾಡಕೂಡ್ದು ಎಂದವನು ಅವಳ ಮೇಲಿನ ಸಿಟ್ಟು ಕಡಿಮೆಯಾಗದೆ ಅವಳನ್ನು ತಳ್ಳಿ ಹೋಗಿದ್ದ. ಅವನು ತಳ್ಳಿದ್ದ ರಭಸಕ್ಕೆ ಆಕೆ ನೇರವಾಗಿ ಅಲ್ಲೇ ಇದ್ದ ಪೂಲ್ ಒಳಗೆ ಬಿದ್ದಿದ್ದಳು. ಅವನು ಹಿಂದೆ ತಿರುಗಿಯೂ ಸಹ ನೋಡಲಿಲ್ಲ. ಅವನು ಕೊಟ್ಟಿದ್ದ ಏಟಿಗೆ ಇನ್ನೂ ಸುಧಾರಿಸಿಕೊಳ್ಳಲಾಗದೆ ಇದ್ದ ನಂದಿನಿ ಪೂಲ್ನೊಳಗೆ ಈಜಲಾಗದೆ ಒದ್ದಾಡುತ್ತಿದ್ದಳು. ಅದನ್ನು ನೋಡಿದ್ದ ಚೇತು ಬೇಗ ಬಂದು ಅವಳನ್ನು ಮೇಲಕ್ಕೆ ಎತ್ತಿದ್ದ. ಅಲ್ಲೇ ನಿಂತಿದ್ದ ಗಾರ್ಡ್ಗಳು ಅಷ್ಟೊತ್ತು ಏನೂ ಮಾಡದೆ ನಿಂತಿದ್ದರು ಕಂಡು ಇವರೆಲ್ಲ ಮನುಷ್ಯರ, ಒಂದು ಜೀವ ಕಣ್ಣೆದುರೇ ಹೋಗ್ತಿದೆ ಅಂತ ಗೊತ್ತಿದ್ದು ಅವರಿಂದ ಸಹಾಯ ಆಗುತ್ತೆ ಅನ್ನೋ ಅರಿವಿದ್ರೂ ಕೂಡ ಸಹಾಯಕ್ಕೆ ಕೈ ಚಾಚದೆ ಹೇಗೆ ಈ ರೀತಿ ಕಲ್ಲು ಬಂಡೆ ರೀತಿ ನಿಂತಿದ್ದಾರಲ್ಲ. ಥು, ನಾನು ಅಂತ ದಡ್ಡಿನೇ ಬಿಡು, ಯಥಾ ರಾಜ ತಥಾ ಪ್ರಜೆ ಅನ್ಕೊಂಡ ನಂದಿನಿ ಚೇತು ಜೊತೆ ಪೂಲ್ನಿಂದ ಆಚೆ ಕಷ್ಟಪಟ್ಟು ಬಂದಿದ್ದಳು. ಆಚೆ ಕರೆತಂದು ಅಲ್ಲೇ ಕೂರಿಸಿದ ಚೇತು ಅವಳಿಗೆ ಏನೋ ಹೇಳಬೇಕು ಅಂದುಕೊಂಡ. ಆದರೆ ಅದನ್ನು ಆತ ಹೇಳುವುದು ಸರಿಯೋ ತಪ್ಪೋ ಗೊತ್ತಾಗದೆ ನೀವು ಇಲ್ಲೇ ಕುಳಿತಿರಿ ಎಂದು ಪ್ಯಾಲೇಸ್ ಒಳಗೆ ಹೋಗಿದ್ದ. ಅಲ್ಲಿದ್ದ ಲೇಡಿ ಮೇಡ್ಗಳನ್ನು ಅವಳ ಸಹಾಯಕ್ಕೆ ಕಳುಹಿಸಿದ್ದ. ಜೊತೆಗೆ ಅಲ್ಲಿ ನಡೆದದ್ದನ್ನು ತಾನು ರಿಕಾಲ್ ಮಾಡಿಕೊಳ್ಳುತ್ತಾ, ನಮ್ಮ ಬಾಸ್ ಇಷ್ಟು ದಿನ ಒಂದು ಹುಡುಗಿನ ಬಾಯಲ್ಲಿ ಇಷ್ಟು ಮಾತು ಇದೇ ಮೊದಲ ಬಾರಿಗೆ ಕೇಳಿಸಿಕೊಂಡಿದ್ದು ಎನ್ನುಕೊಳ್ಳುತ್ತಾ ಹಿಂದೆ ನಡೆದ ಯಾವುದೋ ಒಂದು ಘಟನೆಯನ್ನು ಮನಸ್ಸಲ್ಲೇ ನೆನೆದು ಮೈ ಜುಮ್ಮೆನ್ನುವಂತೆ ಅನ್ನಿಸುತ್ತಿತ್ತು. ಆತ ಕುಳಿತಿರುವಲ್ಲಿಯೇ ನಂದಿನಿ ರೂಮ್ನೊಳಗೆ ಹೋಗಿದ್ದಳು. ನಂದಿನಿ ಹೋಗಿ ಸ್ವಲ್ಪ ಸಮಾಧಾನವಾದ ಮೇಲೆ ತನ್ನ ಬಟ್ಟೆ ಕೂಡ ಬದಲಿಸದೆ ತನ್ನ ಬ್ಯಾಗ್ ಹಿಡಿದು ಆಚೆ ಬಂದರೆ ಅಮಲಾ, ಚೇತು ಅವಳನ್ನು ನೋಡಿ ದಂಗಾಗಿದ್ದರು. ಆಕೆ ನೇರವಾಗಿ ಬಂದು ಚೇತು ಮುಂದೆ ನಿಂತಿದ್ದಳು. ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನೀವು, ಹಾಗಾಗಿ ನಾನು ನಿಮ್ಮ ಬಳಿಯೇ ಈ ವಿಚಾರವನ್ನು ಕೇಳುವುದು ಸರಿಯೆನ್ನಿಸಿತ್ತು. ಹಾಗಾಗಿ ಕೇಳುತ್ತಿರುವೆ. ನನ್ನ ಆತ್ಮಸಾಕ್ಷಿಗೆ ಸರಿಯೆನ್ನಿಸದ ಕೆಲಸವನ್ನು ನಾನು ಯಾವಾಗಲೂ ಮಾಡಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಬಿಡಿ. ನಾನು ಆದಷ್ಟು ಬೇಗ ನೀವು ಹಾಕಿರೋ ಸಂಬಳವನ್ನು ನಿಮಗೆ ವಾಪಸ್ ಹಾಕ್ತೀನಿ ಎಂದರೆ ಚೇತು ಏನು ಮಾತನಾಡುವುದು ಅರ್ಥವಾಗಲಿಲ್ಲ. ಅಮಲಾ ಅವರು ಏನೋ ಮಾತನಾಡಬೇಕೆಂದುಕೊಂಡು ಮುಂದೆ ಬರುವಷ್ಟರಲ್ಲಿ ಮೊದಲೇ ಗಡಸು ಧ್ವನಿ ಕೇಳಿಸಿತ್ತು. ಇದು ನನ್ನ ಸಾಮ್ರಾಜ್ಯ. ಇಲ್ಲಿಗೆ ಬಂದ ಪ್ರತಿಯೊಬ್ಬರು ಆಚೆ ಹೋಗೋದಾ ಬಿಡೋದಾ ಅದು ನಾನು ಹೇಳಿದ ಮೇಲೆ ಎಂದ. ಹಿಂದೆ ತಿರುಗದೆ ವಾಯ್ಸ್ ಕಂಡುಹಿಡಿದ ನಂದಿನಿ, ಇಲ್ಲ ಸುಚೇತನ್ ಅವರೇ, ನಾನು ಹೋಗಬೇಕು. ಒಬ್ಬ ವ್ಯಕ್ತಿನ ಅವನ ಒಪ್ಪಿಗೆ ಇಲ್ಲದೆ ಈ ರೀತಿ ಇರಿಸಿಕೊಳ್ಳುವುದು ಅರೇಂಜ್ಮೆಂಟ್ ಆಗುತ್ತೆ. ನಾನು ಇವಾಗಲೇ ಹೋಗಬೇಕು, ಇಲ್ಲದಿದ್ದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಎಂದಿದ್ದರೆ ದತ್ತು ಅವಳೆದುರು ಬರುತ್ತಾ, ಏನಾದರೂ ಆಗಬಹುದು, ಯಾರಿಗಾದರೂ ಯಾವ ಕಂಪ್ಲೇಂಟ್ ಕೊಟ್ಟರೂ ನನಗೆ ಯಾವುದೇ ಕೇರ್ ಆಗೋದಿಲ್ಲ, ಇಲ್ಲಿಂದ ಹೋಗೋ ಹಾಗಿಲ್ಲ ಅಷ್ಟೇ ಎಂದು ಆಚೆ ಹೋಗಿದ್ದ. ನಂದಿನಿಗೆ ಸದ್ಯ ಎಲ್ಲ ಬಾಗಿಲು ಮುಚ್ಚಿದಂತೆ ಅನಿಸುತ್ತಿತ್ತು. ಅವಳು ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಎಂಥ ಮನುಷ್ಯನ ಬಳಿಗೆ ಬಂದು ಸಿಲುಕಿಕೊಂಡಿರುವೆ ಎಂದು. ಅವಳು ಎದುರಿಗಿದ್ದ ಅಮಲಾ ಕಡೆ ಕೂಡ ನೋಡದೆ ಲಿಫ್ಟ್ ಬಳಿ ಹೋಗಿ ತನ್ನ ರೂಮ್ ಸೇರಿದ್ದಳು. ಆಕೆ ತನ್ನ ದುರದೃಷ್ಟವನ್ನು ನೆನೆದು ಅದೆಷ್ಟು ಹೊತ್ತಳೋ ಅವಳಿಗೆ ಗೊತ್ತಿಲ್ಲ. ಅಷ್ಟರಲ್ಲಿ ಅವಳ ರೂಮ್ ಬಾಗಿಲು ಬಡಿದಿತ್ತು. ಯಾರೆಂದು ನೋಡಲು ಬಾಗಿಲು ತೆರೆದರೆ ಅದು ಬೇರೆ ಯಾರೂ ಅಲ್ಲ, ಅದು ದತ್ತು. ಅವನನ್ನು ನೋಡಿ ಮತ್ತೆ ಬಾಗಿಲು ಮುಚ್ಚಲು ಅವನು ಬಾಗಿಲು ತಡೆದು ಕೈ ಇಟ್ಟಿದ್ದ. ಅವನ ಶಕ್ತಿಯ ಮುಂದೆ ಈಕೆ ಸೋತು ಹೋದಳು. ಬಾಗಿಲು ತೆರೆದು ಒಳಗೆ ಬಂದ ದತ್ತು ಮೊದಲ ಬಾರಿಗೆ ಒಬ್ಬ ಮನುಷ್ಯನ ಮುಂದೆ ಸಾರಿ ಕೇಳಿದ್ದ. ನಂದಿನಿಗೆ, ನಾನು ನಿನ್ನ ಹರ್ಟ್ ಮಾಡಿದ್ದಕ್ಕೆ ಸಾರಿ, ತಗೋ ಎಂದು ಕೈಗೆ ಒಂದು ಔಷಧಿಯ ಟ್ಯೂಬ್ ನೀಡಿದ್ದ. ಅವಳು ಪಡೆಯುವಲು ಒಲ್ಲದಾಗ ತಾನೇ ಅವಳ ಕೈ ಹಿಡಿದು ಟ್ಯೂಬ್ ಅವಳ ಕೈಗಿಟ್ಟು, ಸಾರಿ ಕೇಳಿದ್ದರಿಂದ ಈಗೋ ಹರ್ಟ್ ಆದವನ ರೀತಿ, ನಾನು ಸಾರಿ ಕೇಳ್ತೀನಿ ಅಂದರೆ ನನ್ನದು ತಪ್ಪಿದೆ ಅಂತ ಅಲ್ಲ, ಆದರೆ ಅಲ್ಲಿ ನಿನ್ನ ತಪ್ಪು ಏನೂ ಇರಲಿಲ್ಲ ಅಂತ ಅಷ್ಟೇ. ಸ್ವರ ಈಗಷ್ಟೇ ನನಗೆ ಹೇಳಿದ್ಲು, ನೀನು ಅದನ್ನು ಅಲ್ಲೇ ಹೇಳ್ಬೋದಿತ್ತು ತಾನೇ ಎಂದರೆ ನಂದಿನಿ ತಾನೇ ಮಾತನಾಡಲು ಬಾಯಿ ತೆರೆದಳು ಅಷ್ಟೇ.
ಅಷ್ಟೇ ಬೇಗನೆ ದತ್ತು ಅವಳ ಬಾಯಿನ ಮೇಲೆ ಕೈ ಇಟ್ಟು ಬಾಯಿ ಮುಚ್ಚಿ ಹೇಳಿದ್ದ, ನೀನು ಮಾತನಾಡೋಕ್ಕೆ ಶುರು ಮಾಡಿದ್ರೆ ನಾಳೆ ಆದರೂ ನಿಲ್ಲಿಸಲ್ಲ. ನೀನು ಮಾತನಾಡಿ ನನ್ನನ್ನು ಸೋಲಿಸ್ಬೋದು ಅಂತ ಅಂದ್ಕೊಂಡಿದ್ದೀಯ. ಹಾಗಾಗಿ ನಾನು ಆಚೆ ಹೋಗೋ ತನಕ ನೋ ವರ್ಡ್ಸ್. ಮತ್ತು ನಾನು ಆಚೆ ಹೋಗೋತೀನಿ ಅಂದ ತಕ್ಷಣ ನೀನು ನನ್ನ ಮನೆಯಿಂದ ಆಚೆ ಹೋಗ್ಬೋದು ಅಂತ ಪ್ಲ್ಯಾನ್ ಎಲ್ಲ ಮಾಡಬೇಡ. ನನ್ನ ಪರ್ಮಿಷನ್ ಇಲ್ಲದೆ ಈ ಮನೆಯಿಂದ ಒಂದು ಜಂತು ಕೂಡ ಆಚೆ ಹೋಗೋಕ್ಕಾಗಲ್ಲ ಎಂದವನು ಅವಳ ಬಾಯಿಂದ ಕೈ ತೆಗೆದು ಆಚೆ ಹೋಗಿದ್ದ. ನಂದಿನಿ ಅವನು ಹೋಗಿದ್ದು ನೋಡಿ, ಥೂ, ಇವನೆಂಥ ಮನುಷ್ಯ ನೋಡು, ನನ್ನ ಕೈನ ಹೇಗೆ ಸುಟ್ಟೋಗೋ ಥರ ಹಿಡ್ದಿದ್ದ. ಇವನೇನು ಮನುಷ್ಯನ ಇಲ್ಲ ಕಲ್ಬಂಡೆನ. ಇಷ್ಟೆಲ್ಲ ಕೂಗಾಡಿ ಏನೂ ತಪ್ಪೆ ಮಾಡ್ದಿರೋ ನನ್ನನ್ನು ಪೂಲ್ಗೆ ತಳ್ಳಿ ಇವಾಗ ಆಯಿಂಟ್ಮೆಂಟ್ ಕೊಡ್ತಾನೆ. ನಾನೇನಾದರೂ ಈಜೋಗಿ ಬರ್ತಿರ್ಲಿಲ್ಲ ಮೊದಲೇ, ಪೂಲೊಳಗಡೆನೆ ಸತ್ತೋಗಿದ್ರೆ ಎಂದು ಎದೆ ಮೇಲೆ ಕೈ ಇಟ್ಟುಕೊಂಡು ನಂದಿನಿಗೆ ಮತ್ತೆ ರೂಮ್ ಬೆಲ್ ಆಗಿದ್ದ ಶಬ್ದ ಕೇಳಿಸಿತ್ತು. ಮತ್ತೆ ಎಲ್ಲಿ ದತ್ತು ಬಂದನೋ ಎಂದುಕೊಂಡಳು. ಅವಳ ಸಿಟ್ಟು ಮತ್ತೆ ಕುದಿಯತೊಡಗಿತ್ತು. ಮನಸೋ ಇಚ್ಛೆ ಅವನನ್ನು ಬೈಯಬೇಕೆಂದು ಆಚೆ ಹೊರಟಳು.